ರೈತರ ಬಗ್ಗೆ ಎಷ್ಟು ಒಲವು ಸರ್ ನಿಮ್ಗೆ, ನೀವು ಕೂಡ ರೈತರೇ ಈಗ. ಮತ್ತೆ ಅದೇ ಹೇಳಿದ್ದು, ಅಂದ್ರೆ ನಮ್ ಜಮೀನಿಗೆ ನಾವು ನೀರ್ ಹಾಯಿಸ್ಬೇಕು, ಅದಕ್ಕೆ ಲಕ್ಷ ಲಕ್ಷ ಯಾವನ್ ಖರ್ಚು ಮಾಡ್ತಾರೆ, ಒಣಗೋದ್ರ ಒಣಗ್ ಹೋಗು ಅಂತಾರೆ. ಆದ್ರೆ ಇವ್ರ ಪಕ್ಕ ಜಮೀನಿಗೆ ಅಷ್ಟು ತಲೆ ಕೆಡಿಸ್ಕೊಂಡು ನೋಡಿ. ಆಕ್ಚುಲ್ ಆಗಿ ನೀವು ನಂಬಲ್ಲ, ಈಗ ನಾನು ಅಡಿಗೆಗೆ ಯಾವ್ದೋ ಮಾಂಸಾಹಾರಿ ಒಂದ್ ಐಟಮ್ ತಗೊಂಬಂದಿಟ್ಟೆ, ಇಟ್ಟಿದ್ದಲ್ಲ ನಿಮ್ಮನೇಲಿ ಟಿಫನ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಗಳಿಗೆ ಅದನ್ನ ಕ್ಲೀನ್ ಆಗಿ ಹೆಚ್ಚಿಕೊಟ್ಬಿಟ್ಟು ಪೀಸಸ್ ಮಾಡಿ ಕೊಟ್ಟು ಕೈಲಿ ಕೊಟ್ಟು ಬಂದು ಇಷ್ಟು ಕೆಲಸ ಮಾಡಿ ರಸ್ತೆ ಮಾಡಿಸ್ತಾ ಇದ್ದೀನಿ. ಸತ್ಯ. ಅಡಿಗೆ ಬಿಟ್ಟ ಎಲ್ಲ. ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದೆ, ನೀವು ರಾತ್ರಿ ಮಲಗದಾಗ ನೆಮ್ಮದಿಯಾಗಿ ಮಲಗ್ತೀರಾ ಅಥವಾ ನಾಳೆ ಏನು ಅಂತ ಹೇಳಿ ಕಂಟಿನ್ಯೂ ಆಗಿ ನಿಮ್ಮ ಮಷಿನ್ ವರ್ಕ್ ಮಾಡ್ತಾನೆ ಇರುತ್ತೆ. ಇಟ್ ವಿಲ್ ನೆವರ್ ಸ್ಟಾಪ್ ಅಪ್ಪಾಜಿ. ಹೌದೌದು. ಹಾಗೂ ಒಂದ್ ವೇಳೆ ಪರಿಸ್ಥಿತಿಗಳು ಬಂದಾಗ ಕಲ್ಯಾಣಿ M4 ತಗೊಂಡು ಬಾರ್ಡರ್ಗೆ ಹೋಗ್ಬಿಡೋಣ, 45 ಲಕ್ಷ ತಗೊಂಡು ಬಾರ್ಡರ್ಗೆ ಹೋಗ್ಬಿಡೋಣ, ಪ್ರಧಾನ ಮಂತ್ರಿ ಹೊಡಿ ಗಲಾಟೆ ಮಾಡೋಣ, ಫೈಟ್ ಗೋ ಫಾರ್ ವಾರ್ ಅಂದ್ರೆ ಅವಕಾಶ ಸಿಕ್ಕರೆ ಸೈನ್ಯಕ್ಕೂ ಹೋಗ್ತಾರೆ. ರೈಟ್ ರೈಟ್. ಈ ದೇಶಕ್ಕೋಸ್ಕರ ಏನ್ ಮಾಡ್ಲಿಕ್ಕೆ 100%. ದೇಶನು ಅರ್ಥ ಮಾಡ್ಬೇಕು, ದೇಶ ಜನ ಅರ್ಥ ಮಾಡ್ಕೋಬೇಕು. ನಮ್ಗೆ 2 ಕೈ 2 ಕಾಲು ಪರಮಾತ್ಮ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಆಯುಷ್ಯ ಕೊಟ್ಟಿದ್ದಾನೆ. ನಮ್ಮಷ್ಟು ದೀರ್ಘಾಯುಷ್ವಂತರು ಯಾರು ಇಲ್ಲ ಈ ಭೂಮಿ ಮೇಲೆ. ಅಷ್ಟು ಆಯುಷಲ್ಲೂ ನಾವು ಬರೀ ಶಾರ್ಟ್ಸ್ ಇದು ಅದು ಅಂತ ಆಗೋಗ್ಬಿಟ್ಟು ಹಿಂಗಾಗೋದ್ರ ಬದಲು ಎಕ್ಸ್ಪ್ಯಾಂಡ್ ಆಗಿ ನಾವೇನ್ ಮಾಡ್ತೀವಿ, ಏನ್ ಸಂಪಾದನೆ ಮಾಡಿ ನಮ್ ಜನ್ಮ ಕೊಟ್ಟವ್ರಿಗೆ ನಾವು ಕೊಡ್ತೀವಿ, ಭವಿಷ್ಯದಲ್ಲಿ ನಮ್ಮ ಅರ್ಧಾಂಗಿಯಾಗಿ ಬರ್ತಕ್ಕಂಥ ಅವ್ರಗಳನ್ನ ಹೇಗೆ ಕಾಪಾಡ್ತೀವಿ, ಮಕ್ಕಳಾಗಿ ಹುಟ್ಟಾಗ ಅವ್ರಗಳನ್ನ ಹೇಗೆ ಕಾಪಾಡ್ತೀವಿ, ಅದ್ರ ಮಧ್ಯೆ ನಮ್ ಹಿರಿಕರನ್ನ ತಿರುಗಿ ಹೇಗೆ ನಾವು ನೋಡ್ಕೋತೀವಿ. ಇಷ್ಟು ಜವಾಬ್ದಾರಿ ಒಬ್ಬ ಮನುಷ್ಯ ತಲೆಗೆ ಬಂದ್ಬಿಟ್ರೆ ಇದು ಕಂಪ್ಯೂಟರ್ ಬರಲ್ಲ. ಕಂಪ್ಯೂಟರ್ ಭಾಷೆ ಬರಲ್ಲ, ಟೆಕ್ನಾಲಜಿ ಭಾಷೆ ಬರಲ್ಲ, ಅದ್ರಲ್ಲಿ ಭಾಷಣ ಬರುತ್ತೆ. ಸರ್ ಇದೆಲ್ಲ ನೋಡ್ತಿದ್ರಿ, ಇತ್ತೀಚೆಗೆ ಒಂದಷ್ಟು ರೀಲ್ಸ್ ಸ್ಟಾರ್ಗಳು ಸರ್, ಯಾವ ರೀಲ್ಸ್ ವೈರಲ್ ಆದ ತಕ್ಷಣ ದೊಡ್ಡ ಆಕ್ಟರ್ ಆಡ್ದಂಗೆ ಆಡ್ತಿರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಇಲ್ಲ, ನೀವು ಸಂತೋಷ ಪಡಿ, ಹೆಮ್ಮೆ ಇರ್ಬೇಕು, ಜಂಬ ಇರ್ಬೇಕು, ಎಲ್ಲ ತರಬೇತಿನೇ ಇರಲ್ಲ, ಎಲ್ಲ ಇರ್ಲಿ, ದುರಹಂಕಾರ ಒಂದಿರ್ಬಾರ್ದು. ಜಂಬವಾಗಿರಿ, ಇರ್ಲೇಬೇಕು. ಪಾಪ ನೀವು ಅದಕ್ ಮುಂಚೆ ಎಷ್ಟೋ ಕಷ್ಟಪಟ್ಟಿರ್ತೀರಿ, ನೀವು ಎಷ್ಟೋ ಕೇವಲ ಆಗಿರ್ತೀರ, ಜಂಬವಾಗಿರಿ. ಆದ್ರೆ ದುರಹಂಕಾರವಾಗಿರಿ, ದುರಹಂಕಾರ ಇರ್ಬೇಡಿ, ಅದೇ ಇರ್ಬಾರ್ದು. ಆಸೆ ಇರ್ಲೇಬೇಕು. ಅಲ್ಲ ನಾನು ಹೇಳಿದ್ ಯಾಕಂದ್ರೆ ಯಾವ್ದೇ ಕಲಾವಿದ ಬಂದ್ರು ಕೂಡ ರಂಗಭೂಮಿಯಿಂದ ಬರ್ಬೇಕು, ಒಂದಿಷ್ಟು ಮಾಗಿ ಪಳಗಿ ಅದಾದ್ಮೇಲೆ ಬಣ್ಣದ ಲೋಕಕ್ಕೆ ತೆರೆ. ಏನಾಗೋಯ್ತು ನಿಮ್ಗೆ, ಇದೆಲ್ಲಾನು ಆವಿಷ್ಕಾರಗಳು ಎಲ್ಲ ನಿಮ್ಗೆ ಕಂಡಿಡಿದಿರುವಂತದ್ದು. ಸೊ ಅವರ ಪ್ರತಿಭೆನೆ ಸಡನ್ ಆಗಿ ಅದ್ ಬಂದ್ಬಿಡ್ತಿದೆ. ಅದು ನಾವು ಅದು ಸಾಂಗ್ ಇದೆಯಲ್ಲ, ಸಾಂಗ್ ಇದೆಯಲ್ಲ, ಈಗ ನಾವೇನೇ ಹೇಳ್ತಾ ಇದೀವಿ ಅದನ್ನ ಈಗಲೂ ಡ್ಯಾನ್ಸ್ ಮಾಡ್ತಾ ಇಲ್ಲ ಮಾಡ್ತಾ ಇರ್ತೀವಿ. ಇಂಗ್ಲಿಷ್ ಶರ್ಟ್ ಹಾಕೊಂಡು ಇನ್ನೇ ಮಾಡೋದು ಡ್ಯಾನ್ಸ್. ಅಯ್ಯೋ ಭಗವಂತ. ಸರ್ 59 ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ನಿಮ್ಮ ಬದುಕಲ್ಲಿ ಒಂದ್ಸರಿ ರಿವೈಂಡ್ ಮಾಡ್ಕೊಂಡ್ರೆ ಈ ಬದುಕು ಮಾಡಬಾರ್ದಿತ್ತು, ಈ ಬದುಕು ಮಾಡಿದ್ ಖುಷಿ ಆಯ್ತು ಅನ್ನೋದು ಯಾವ್ದು ಸರ್? ಇಲ್ಲ ರೀ, ಎಲ್ಲವೂ ಮನುಷ್ಯಂದು ಈ ಭೂಮಿ ಮೇಲೆ ನನಗೇನ್ ಅನ್ನಿಸ್ತದೆ ಬರ್ದಿಟ್ಟಿದೆ. ನೀನ್ ಅದನ್ನ ಮಾಡ್ತೀನಿ ಅಂತ ತಿಳ್ಕೊಂಡ್ರು ಕೂಡ ನೀನ್ ಮಾಡಕ್ಕಾಗಲ್ಲ. ನೀನ್ ಏನ್ ಮಾಡ್ಬೇಕು ನೀ ಅದನ್ನೇ ಮಾಡ್ತೀಯ, ಅದೇ ಸತ್ಯ. ಈಗಲೂ ಕೂಡ ನಿಮಗೆ 59 ವರ್ಷ ಆದ್ರೂ ಒಳ್ಳೆ 21 ವರ್ಷದ ಹುಡುಗನ ತರ ಇಟ್ಕೊಂಡು ಕೆಲಸ ಮಾಡ್ತೀವಪ್ಪಾಜಿ. ನೋಡ್ರಿ ಕೈ ನೋಡಿ, ಬನ್ನಿ ಇಲ್ಲಿ ಬೊಬ್ಬೆ ನೋಡ್ರಿ ಕೈಯಲ್ಲಿ ನೋಡ್ರಿ, ಸರಿನ್ರಾ? ಎಷ್ಟು ಕೆಲಸ ಮಾಡ್ತೀವಿ ನೋಡ್ರಿ, ಬಿಡಲ್ಲ, ಕೇರೆ ಮಾಡಲ್ಲ, ಕೆಲಸ ಮಾಡ್ತೀವಿ ನಾವು. ಎಲ್ಲಾ ಲೈಫು ನೋಡ್ಬಿಟ್ಟಿದೀರಾ, ರಾಯಲ್ ಲೈಫು ನೋಡಿದೀರಾ, ಮಾಸ್ ಲೈಫ್ ನೋಡಿ ಆಯ್ತು. ಅಂದ್ರೆ ಎಷ್ಟೋ ಟೈಮ್ ನನ್ನ ತಾಯಿಯವ್ರ ಜೊತೆಲಿ ಇದಕ್ ಹೋದಾಗ, ಲಾಂಗ್ ಜರ್ನಿ ಹೋದಾಗ ಫುಟ್ಪಾತ್ ಅಲ್ಲೇ ಮಲಗಿದ್ವಿ ಎಷ್ಟೋ ಟೈಮ್. ಅಮ್ಮ ಹೇಳಿದ್, ಇದು ನಿರಂತರ, ಇದೇ ಶಾಶ್ವತ ಕಣ. ಹಾಡ್ ಬರುತ್ತೆ ನೋಡಿ, ಇಷ್ಟೊಂದು ಊರು, ಇಷ್ಟೊಂದು ಮನೆ, ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿದೆ ನಮ್ಮನೆ, ಎಲ್ಲೆಲ್ಲಿದೆಯೋ, ಯಾವ ಜಾಗನೋ, ಯಾಗೋ. ಅಯ್ಯೋ ದೇವ್ರೆ ನೋಡಿ, ಆಧ್ಯಾತ್ಮಿಕದ ಭಾವನೆ. ಯಾರು ಹೆತ್ತವರು, ಯಾರು ನಿನ್ನ ಹೂತವರು, ಎಲ್ಲಿ ನೀ ಹುಟ್ಟಿದೆ, ಎಲ್ಲಿ ಸಾಹಿತ್ಯ, ಯಾವ್ದು ನಿನ್ ಊರು, ಯಾವ್ದು ನಿನ್ ಹೆಸರು, ಇಷ್ಟೇನೆ ಆಧ್ಯಾತ್ಮಿಕ. ಅದೇ ಇಟ್ ಈಸ್ ಸರ್ಕಲ್ ಲೈಕ್ ದಟ್.